ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MP ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಒಂದು ಡ್ರೈ ಪುಡಿನ ಮಾಡೋದು ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಇದು. ಬನ್ನಿ ನೋಡೋಣ ಇವಾಗ ಇದಕ್ಕೆ ಏನೇನು ಬೇಕು ಅಂತ ಹೇಳಿ. ಮೊದಲಿಗೆ ನಾನಿಲ್ಲಿ 2 ಕಟ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವಿಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ, ಜೀರಿಗೆ, ಅರಿಶಿನ ಮತ್ತು ಸಾಸಿವೆ ತೊಗೊಂಡಿದ್ದೀನಿ. ನೆಕ್ಸ್ಟು ಒಣಮೆಣಸಿನ್ಕಾಯಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಕರಿಬೇವು ತೊಗೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ರುಬ್ಲಿಕ್ಕೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಧನಿಯಾ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ನಾನಿಲ್ಲಿ ಒಂದು 2 ಕಪ್ನಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಅಟ್ಲೀಸ್ಟ್ 1ರಿಂದ 1.5 ಕಪ್ ಅಂತೂ ಮಿನಿಮಮ್ ಬೇಕಾಗುತ್ತೆ ಇದಕ್ಕೆ. ಬನ್ನಿ ನೋಡೋಣ ಇವಾಗ ನಾವು ಹೇಗೆ ಮಾಡೋದು ಅಂಥೇಳಿ. ಮೊದಲಿಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾದಿರಬೇಕು. ಆ ಪಾತ್ರೆಗೆ, ಆ ಪ್ಯಾನ್ ಅಥವಾ ಪಾತ್ರೆ ಯಾವುದಾದ್ರು ತೊಗೋಬೋದು ನೀವು. ಕಡಲೆಬೇಳೆನ ನಾನಿಲ್ಲಿ ಒಂದು 2 ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ. 2ರಿಂದ 3 ಸ್ಪೂನಷ್ಟು ತೊಗೊಂಡ್ರೆ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿ ಬರುತ್ತೆ ನಾವು ಕಡಲೆಬೇಳೆ ಜಾಸ್ತಿ ಹಾಕಿದಷ್ಟು. ಇವಾಗ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಈ ರೀತಿ ಆದ ತಕ್ಷಣ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಉದ್ದಿನಬೇಳೆ 1 ಚಮಚದಷ್ಟು ತೊಗೊಂಡಿದ್ದೀನಿ, 1 ದೊಡ್ಡ ಚಮಚದಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಹುರ್ಕೋತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಹುರ್ಕೊಳೋದ್ರಿಂದ ಏನಾಗುತ್ತೆ, ಒಂದೊಂದು ಸರಿ ಕಡಲೆಬೇಳೆ ಸ್ವಲ್ಪ ಆಗಿರುತ್ತೆ, ಉದ್ದಿನಬೇಳೆ ತುಂಬ ಸಿದೋಗ್ಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ಎಲ್ಲನೂ ಹದವಾಗಿ ಹುರ್ಕೊಳ್ಲಿಕ್ಕೆ ಸರಿಯಾಗತ್ತೆ. ಇವಾಗ ಉದ್ದಿನಬೇಳೆನೂ ಚೆನ್ನಾಗಿ ಹುರ್ಕೋಬೇಕು. ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಅಂತಾಗ. ಮತ್ತು ನೆಕ್ಸ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಜೀರಿಗೆ ಬಳಸ್ತಾ ಇದ್ದೀನಿ. ಆಮೇಲೆ 1 ಚಮಚದಷ್ಟು ನಾನಿಲ್ಲಿ ಕೊತ್ತಂಬರಿ ಬೀಜನ ಬಳಸ್ತಾ ಇದ್ದೀನಿ. ಎರಡನ್ನೂ ಹಾಕ್ಕೊಂಡಾದ್ಮೇಲೆ ಇದನ್ನು ಬೆಚ್ಚಗಾಗೋವರೆಗೂ ಹುರ್ಕೋಬೇಕಾಗತ್ತೆ. ಇದೇ ರೀತಿ ಆಗ್ತಾ ಮತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊತ ಹುರ್ಕೋತೀವಿ ನಾವು ಇವಾಗ. ನೆಕ್ಸ್ಟ್ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನಾನೊಂದು 8ರಿಂದ 10 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಬಳಸ್ಕೋಬೋದು. ಇವಾಗ ಇದನ್ನು ಕೂಡ ಬೆಚ್ಚಗಾಗೋಷ್ಟು ನಾವು ಹುರ್ಕೋತೀವಿ. ಎಲ್ಲ ಪದಾರ್ಥನೂ ಆಲ್ರೆಡಿ ಬಿಸಿಯಾಗಿರೋದ್ರಿಂದ 1 ನಿಮಿಷ ಆದರೆ ಸಾಕಾಗತ್ತೆ ಒಣಮೆಣಸಿನ್ಕಾಯಿಗೆ. ನೆಕ್ಸ್ಟ್ ನಾನಿಲ್ಲಿ 1.5 ಕಪ್ನಷ್ಟು ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಹುರ್ಕೋತಾ ಇದ್ದೀನಿ. ಇವಾಗ ನಾವು ಉರಿ ಆಫ್ ಮಾಡಿರೋ ಸಾಕಾಗತ್ತೆ, ಯಾಕೆಂದರೆ ಅದೇ ಬಿಸಿಗೆನೇ ಇಲ್ಲಿ ಕಪ್ಪಾಗತ್ತೆ ಕೊಬ್ಬರಿ, ಲೈಟಾಗಿ ಕೆಂಪಾಗತ್ತೆ. ಆ ಟೈಮಲ್ಲಿ ನಾವಿಲ್ಲಿ ಇದನ್ನು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ಕೊಬ್ಬರಿ ಈ ಥರ ಲೈಟಾಗಿ ಗೋಲ್ಡನ್ ಬ್ರೌನ್ ಆದ ತಕ್ಷಣ ನಾವಿಲ್ಲಿ ಇದನ್ನು ಆಫ್ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾಗಬೇಕು. ತುಂಬ ಬಿಸಿ ಇರುತ್ತಲ್ಲ, ಮಿಕ್ಸಿ ಹಾಕ್ಕೊಂಡ್ರೆ ಮಿಕ್ಸಿನೂ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಇದನ್ನು ನಾವಿಲ್ಲಿ ಮಿಕ್ಸಿ ಮಾಡ್ಕೋಬೇಕು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಏನು ಎತ್ತಿಟ್ಕೊಂಡಿದ್ದೆನಲ್ಲ, ಉಪ್ಪನ್ನು ಹಾಕ್ಕೊಂಬಿಟ್ಟು ನಾನಿಲ್ಲಿ ತರ್ತರಿಯಾಗಿ ರುಬ್ಕೋಬೇಕು. ಇದನ್ನು ತುಂಬ ಹಿಟ್ಟು ಥರ ರುಬ್ಬಿಟ್ರೆ ರುಚಿ ಇರೋದಿಲ್ಲ. ನೋಡಿ, ಈ ರೀತಿ ತರ್ತರಿಯಾಗಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಇವಾಗ ನಾನೇನು ಮಾಡ್ತೀನಿ ಅಂದರೆ, ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು 1/4 ಕಪ್ನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ನಾನು ಆ ಬೌಲಲ್ಲಿ ಇನ್ನೂ ಅಷ್ಟೆಣ್ಣೆ ಉಳಿಸಿದ್ದೀನಿ. ಇವಾಗ ಎಣ್ಣೆ ಕಾದಾದ್ಮೇಲೆ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಆಗಲೇ ಹಾಕಿದ್ವಿ, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟು ನಾನಿಲ್ಲಿ ಕರಿಬೇವು ಹಾಕ್ಕೋತಾ ಇದ್ದೀನಿ. ಕರಿಬೇವು ಆದಮೇಲೆ ಸ್ವಲ್ಪ ಇಂಗನ್ನ ಹಾಕ್ಕೊಂಡಿದ್ದೀನಿ. ಇಂಗು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಈ ಮೆಂತ್ಯ ಸೊಪ್ಪನ್ನ ನಾನಿಲ್ಲಿ 2 ಕಪ್ನಷ್ಟು ಎತ್ತಿಟ್ಕೊಂಡಿದ್ನೆಲ್ಲ ತೊಳೆದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇವಾಗ ಏನು ಮಾಡಬೇಕು, ಇದನ್ನು ಸಣ್ಣ ಊರಿನಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು ನಾವು. ಈ ಪಾಯಿಂಟಲ್ಲಿ ಉಪ್ಪಾಗಲಿ ಬೇರೆ ಏನನ್ನೂ ಹಾಕಲ್ಲ. ಇದು ಹಾಗೇ ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿ ಬೇಯಿಸ್ಕೊಳೋದು, ಕವರ್ ಮಾಡ್ಕೊಳೋದೆಲ್ಲ ಏನೂ ಬೇಡ. ಹಾಗೆಯೇ ಇದನ್ನು ಚೆನ್ನಾಗಿ ನಾವಿಲ್ಲಿ ಹುರ್ಕೋತಾ ಇದ್ದೀವಿ. ಹುರ್ಕೊತ ಯಾವ ರೀತಿ ಹುರಿಬೇಕು ಅಂದರೆ, ಲೈಟಾಗಿ ಸ್ವಲ್ಪ ಕಲರ್ ಚೇಂಜಾಗಿ ಬಾಡ್ದಂಗೆ ಆಗಬೇಕು. ನೋಡಿ, ಈ ರೀತಿ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕು. ಇವಾಗ ಇದು ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ಉರಿ ಜೋರು ಮಾಡಿದರೆ ಮತ್ತೆ ಸೀದೋದಂಗೆ ಆಗಿಬಿಡುತ್ತೆ, ಆಗಾಗ ಕೈ ಆಡ್ತಾ ಇರಬೇಕು. ಇವಾಗ ನಾನಿಲ್ಲಿ ಏನು ಮಾಡ್ತೀನಿ, ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಡ್ರೈ ಪುಡಿನ, ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದರಲ್ಲೂ ಒಣ ಕೊಬ್ಬರಿ ಹಾಕಿರೋದ್ರಿಂದ ಇದು ಚೆನ್ನಾಗಿ ಮಿಕ್ಸ್ ಆಗಿ ಇದರಿಂದನೂ ಎಣ್ಣೆ ಬಿಡೋಕ್ಕೆ ಶುರುವಾಗುತ್ತೆ. ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕೈ ಆಡಬೇಕು. ಚೆನ್ನಾಗಿ ಪ್ರತಿಯೊಂದು ಪದಾರ್ಥನೂ ಹುರ್ಕೊಳೋದ್ರಿಂದ, ನೀರಿನ ಅಂಶ ಇಲ್ಲದೆ ಇರೋದ್ರಿಂದ 10 ದಿನದವರೆಗೂ ಏನೇನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, 1 ವಾರದವರೆಗೂ.
ನೋಡಿರಲ್ಲ ಫ್ರೆಂಡ್ಸ್, ಮೆಂತ್ಯ ಸೊಪ್ಪಿನ ಪುಡಿ ಹೇಗೆ ಮಾಡಿದ್ರು ಅಂತ ಹೇಳಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.